ಎಲ್ಲರಿಗೂ ನಮಸ್ಕಾರ. ಪ್ರೀತಿಯ ಮಕ್ಕಳೆಲ್ಲರಿಗೂ ಕನ್ನಡ ತರಗತಿಗೆ ಸುಸ್ವಾಗತ. ಮಕ್ಕಳೇ, ಇಂದು ನಾವು KS ನರಸಿಂಹಸ್ವಾಮಿಯವರು ಬರೆದಿರುವ ಸಣ್ಣ ಸಂಗತಿ ಎಂಬ ಪದ್ಯದ ಬಗ್ಗೆ ತಿಳಿಯೋಣ. ಕನ್ನಡ ಸಾಹಿತ್ಯವು ಆಧುನಿಕ ಕಾವ್ಯ ಪರಂಪರೆಯಲ್ಲಿ ಹೊಸ ಹೊಸ ಪ್ರಯೋಗಶೀಲತೆಗೆ ಒಳಪಟ್ಟು ನವೋದಯ, ನವ್ಯ, ಪ್ರಗತಿಶೀಲ, ದಲಿತ, ಬಂಡಾಯಗಳೆಂಬ ವಿವಿಧ ಮಜಲುಗಳಾದವು. ಪ್ರತಿಯೊಬ್ಬ ಕವಿಯೂ ಸಹ ಜೀವನ ದೃಷ್ಟಿ, ಸಾಮಾಜಿಕ ಸೂಕ್ಷ್ಮತೆಗಳನ್ನು ಅರಿತಾಗ ತಮ್ಮ ತಮ್ಮ ಅನುಭವ, ಕಲ್ಪನೆಗಳಿಗೆ ಧ್ವನಿ ಕೊಡುವ ಕಾಯಕದಲ್ಲಿ ತೊಡಗುತ್ತಾರೆ. ಇದರಿಂದಾಗಿ ಆಧುನಿಕ ಕಾವ್ಯಗಳಲ್ಲಿ ಹೊಸತನ ಕಾಣಿಸಿಕೊಂಡಿದೆ. ಈ ಪ್ರಕಾರಗಳಲ್ಲಿ ಈ ಪ್ರಸ್ತುತ ಸಣ್ಣ ಸಂಗತಿ ಕವನವು ಒಂದಾಗಿದೆ. ಆತ್ಮೀಯ ಮಕ್ಕಳೇ, ಈಗ ನಾವು ಈ ಪದ್ಯದ ಕವಿ KS ನರಸಿಂಹಸ್ವಾಮಿಯವರ ಸಣ್ಣ ಪರಿಚಯವನ್ನು ತಿಳಿಯೋಣ. ಆಧುನಿಕ ಕಾವ್ಯ ಸಂದರ್ಭದ ಪ್ರಮುಖ ಕವಿಗಳಲ್ಲಿ ಒಬ್ಬರಾದ KS ನರಸಿಂಹಸ್ವಾಮಿಯವರು 26 ಜನವರಿ 1915ರಲ್ಲಿ ಮಂಡ್ಯ ಜಿಲ್ಲೆಯ ಕೃಷ್ಣರಾಜಪೇಟೆ ತಾಲೂಕಿನ ಕಿಕ್ಕೇರಿಯಲ್ಲಿ ಜನಿಸಿದರು. ಇವರ ಮೊದಲ ಕವನ ಸಂಕಲನ ಮೈಸೂರು ಮಲ್ಲಿಗೆ 1943ರಲ್ಲಿ ಪ್ರಕಟವಾಯಿತು. ಇವರು ಶಿಲಾಲತೆ, ಐರಾವತ, ನವಪಲ್ಲವ, ಇರುವಂತಿಗೆ, ದೀಪದ ಮಲ್ಲಿ, ಮನೆಯಿಂದ ಮನೆಗೆ, ತೆರೆದ ಬಾಗಿಲು ಮೊದಲಾದ ಕವನ ಸಂಕಲನಗಳನ್ನು ರಚಿಸಿದ್ದಾರೆ. 1977ರಲ್ಲಿ ಇವರ ತೆರೆದ ಬಾಗಿಲು ಎಂಬ ಕವನ ಸಂಗ್ರಹಕ್ಕೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಲಭಿಸಿದೆ. ಇವರ ದುಂಡು ಮಲ್ಲಿಗೆ ಕವನ ಸಂಕಲನಕ್ಕೆ ಕರ್ನಾಟಕ ಸರ್ಕಾರದ ಪ್ರತಿಷ್ಠಿತ ಪಂಪ ಪ್ರಶಸ್ತಿಯೂ ಲಭಿಸಿದೆ. ಇವರನ್ನು ಕನ್ನಡ ಸಾಹಿತ್ಯ ಕ್ಷೇತ್ರದಲ್ಲಿ ಪ್ರೇಮ ಕವಿ ಎಂದೇ ಗುರುತಿಸಲಾಗಿದೆ. ಇವರು 2004ರಲ್ಲಿ ದೈವಾಧೀನರಾದರು. ಈ ಪ್ರಸ್ತುತ ಕವನವನ್ನು ಇವರು ಬರೆದಿರುವ ಇರುವಂತಿಕೆ ಎಂಬ ಕವನ ಸಂಕಲನದಿಂದ ಆರಿಸಿಕೊಳ್ಳಲಾಗಿದೆ. ಪದ್ಯ ಸಣ್ಣ ಸಂಗತಿ. ಸಣ್ಣ ಎಂದರೆ ಚಿಕ್ಕ, ಸಂಗತಿ ಎಂದರೆ ವಿಷಯ. ಚಿಕ್ಕ ವಿಷಯಗಳು ಕೆಲವೊಂದು ಸಲ ದೊಡ್ಡ ಗಂಭೀರವಾದ ಅರ್ಥವನ್ನೇ ಕೊಡುತ್ತವೆ. ಪ್ರಸ್ತುತ ಪದ್ಯದ ಆಶಯವೆಂದರೆ ತಾಯಿಯ ಪ್ರೀತಿಯನ್ನು ಪ್ರಕೃತಿಯ ಹಲವಾರು ಸನ್ನಿವೇಶಗಳಿಗೆ ಹೋಲಿಸಿ ಕವಿ ಈ ಸಣ್ಣ ಸಂಗತಿ ಎಂಬ ಪದ್ಯವನ್ನು ಬರೆದಿದ್ದಾರೆ. ಒಬ್ಬ ತಾಯಿ ಹಗಲಿರುಳು ತನ್ನ ಮಗುವಿನ ಒಳಿತಿಗಾಗಿ ಹಾಗೂ ಏಳಿಗೆಗಾಗಿ ಯಾವ ರೀತಿ ಶ್ರಮಿಸುತ್ತಾಳೆ ಹಾಗೂ ಮಗುವನ್ನು ಎಷ್ಟು ಎಚ್ಚರಿಕೆಯಿಂದ ನೋಡಿಕೊಳ್ಳುತ್ತಾಳೆ ಎಂಬುದೇ ಈ ಪದ್ಯದಲ್ಲಿರುವ ಅಂಶವಾಗಿದೆ. ತಾಯಿ ಮಗುವನ್ನು ಆರೈಕೆ ಮಾಡುವ ರೀತಿಯನ್ನು ಕವಿ ಇಲ್ಲಿ ಪ್ರಕೃತಿಯ ಸನ್ನಿವೇಶಕ್ಕೆ ಹೋಲಿಸಿ ಬರೆದಿದ್ದಾರೆ. ಅಂದರೆ ಹೊರಗಡೆ ರಾತ್ರಿ ವೇಳೆಯ ವಾತಾವರಣ ಹೇಗಿದೆ, ಅದೇ ರಾತ್ರಿಯಲ್ಲಿ ಮನೆಯೊಳಗೆ ತಾಯಿ ಮಗುವನ್ನು ಹೇಗೆ ಆರೈಕೆ ಮಾಡುತ್ತಾಳೆ ಎಂಬುದನ್ನು ಕವಿ ರಮಣೀಯವಾಗಿ ವರ್ಣಿಸಿದ್ದಾರೆ. ಹಾಗಾದರೆ ಮಕ್ಕಳೇ, ನಾನೀಗ ಒಂದೊಂದೇ ಪದ್ಯ ಭಾಗವನ್ನು ಓದಿ ಅದರ ಸಾರಾಂಶವನ್ನು ವಿವರಿಸುತ್ತೇನೆ. ನಟ್ಟಿರುಳ ಕರಿಮುಗಿಲ ನೀರ್ತುಂಬಿಗಳ ನಡುವೆ ಹುಣ್ಣಿಮೆಯ ಕಣ್ಣ ತೆರೆದಿದೆ. ತಾರೆ ಬಂದಿವೆ ಬಾನಬೀದಿಗೆ. ಅತ್ತ ಹಿಡಿದ ಸೋನೆಯ ಶ್ರುತಿಗೆ ಗಾಳಿಯೇ ಹಾಡುತ್ತಿದೆ ಇತ್ತ ಈ ಮನೆಯೊಳಗೆ. ನಟ್ಟಿರುಳ ಅಂದರೆ ಕರಿಮುಗಿಲ, ನಟ್ಟಿರುಳ ಅಂದರೆ ಮಧ್ಯ ರಾತ್ರಿ, ನಡುರಾತ್ರಿ ಎಂದು ಅರ್ಥ. ಕರಿಮುಗಿಲ ಅಂದರೆ ಕಪ್ಪಾದ ಮೋಡಗಳು ನೀರನ್ನು ತುಂಬಿ ಅದರ ನಡುವೆ ಹುಣ್ಣಿಮೆಯ ಕಣ್ಣ ತೆರೆದಿದೆ. ಅದರ ಮಧ್ಯೆ ಹುಣ್ಣಿಮೆಯ ಚಂದ್ರ ಕಣ್ಣನ್ನು ತೆರೆದು ಇಣುಕಿ ನೋಡ್ತಾ ಇದ್ದಾನೆ. ತಾರೆ ಬಂದಿವೆ ಬಾನ ಬೀದಿಗೆ. ತಾರೆ ಅಂದರೆ ನಕ್ಷತ್ರಗಳು ಎಲ್ಲವೂ ಬಾನು ಎಂಬ ಅಂದರೆ ಆಕಾಶ ಎಂಬ ಬೀದಿಗೆ ಬಂದಿವೆ. ಅತ್ತ ಹಿಡಿದ ಸೋನೆಯ ಶ್ರುತಿಗೆ ಗಾಳಿಯೇ ಹಾಡುತ್ತಿದೆ. ಅಂದರೆ ಅತ್ತ ಹಿಡಿದ ಸೋನೆ ಅಂದರೆ ತುಂತುರು ಮಳೆ, ಜಡಿಮಳೆ. ಈ ಜಡಿಮಳೆಯು ಮ್ಯೂಸಿಕ್ನ ರೀತಿ, ಶ್ರುತಿಯ ರೀತಿ ಕೇಳಿಸ್ತಾ ಇದೆ. ಇದಕ್ಕೆ ಗಾಳಿ ಹಾಡನ್ನು ಹೇಳ್ತಾ ಇದೆಯೇನೋ ಅನ್ನೋ ರೀತಿಯಲ್ಲಿ ಪ್ರಕೃತಿಯನ್ನು ವರ್ಣನೆ ಮಾಡ್ತಾ ಇದ್ದಾರೆ ಈ ಕವಿಗಳು. ಇತ್ತ ಈ ಮನೆಯೊಳಗೆ, ಈ ಮನೆಯೊಳಗೆ ಏನು ನಡೆಯುತ್ತೆ ಎಂಬುದು ಮುಂದಿನ ಪದ್ಯಭಾಗದಲ್ಲಿ ಹೇಳಲಾಗುತ್ತದೆ. ಪುಟ್ಟ ಮಗುವೊಂದು
ಮಂಚದ ಬಳಿಯ ತೊಟ್ಟಿಲಲಿ ಕಣ್ಣರ್ಧ ಮುಚ್ಚಿ ಮಲಗಿದೆ, ಅದೂ ಬರಿಮೈಲಿ. ನಿದ್ದೆಗಣ್ಣಿನಲೆ ಪಕ್ಕದ ತಾಯಿ ಕೈ ನೀಡಿ ಮತ್ತೆ ಹೊದಿಕೆಯನ್ನು ಸರಿಪಡಿಸುವಳು, ಮಗು ತಿರುಗಿ. ಅಂದರೆ ಪುಟ್ಟ ಮಗುವೊಂದು ಮಂಚದ ಬಳಿಯ ತೊಟ್ಟಿಲಲಿ. ಮಕ್ಕಳೇ, ತಾಯಿ ಹಾಗೂ ಮಗು ಮಲಗಿದ್ದಾರೆ. ತಾಯಿ ಮಂಚದ ಮೇಲೆ ಮಲಗಿದ್ದಾರೆ, ಮಗು ಪಕ್ಕದಲ್ಲೇ ತೊಟ್ಟಿಲಲ್ಲಿ ಮಲಗಿದೆ. ಅದು ಹೇಗೆ ಮಲಗಿದೆ ಅಂದರೆ ಕಣ್ಣರ್ಧ ಮುಚ್ಚಿ ಮಲಗಿದೆ. ಸಣ್ಣ ಮಕ್ಕಳು ಒಂದೊಂದು ರೀತಿಯಲ್ಲಿ ಮಲಗ್ತಾ ಹೋಗ್ತವೆ. ಆದರೆ ಇಲ್ಲಿ ಮಗು ಅರ್ಧ ಕಣ್ಣನ್ನು ಮುಚ್ಚಿ ಚೆನ್ನಾಗಿ ನಿದ್ದೆ ಮಾಡ್ತಾ ಇದೆ. ಅದು ಬರೀ ಮೈಲಿ ಮಲಗಿದೆ, ಅಂದರೆ ಬಟ್ಟೆಯನ್ನು ಹಾಕಿಲ್ಲ. ನಿದ್ದೆಗಣ್ಣಿನಲೆ ಪಕ್ಕದ ತಾಯಿ ಕೈ ನೀಡಿ ಮತ್ತೆ ಹೊದಿಕೆಯನ್ನು ಸರಿಪಡಿಸುವಳು. ಅಂದರೆ ಪಕ್ಕದಲ್ಲಿರ್ತಕ್ಕಂಥ ತಾಯಿ ಆ ಮಗುವಿನ ಹೊದಿಕೆಯನ್ನು, ಅಂದರೆ ಬೆಡ್ಶೀಟ್ ಅಂತೀವಲ್ಲ, ಹೊದಿಕೆಯನ್ನು ಪದೇ ಪದೇ ಸರಿ ಮಾಡ್ತಾ ಇದ್ದಾಳೆ. ತಾಯಿ ಮಲಗಿದ್ರೂ ಕೂಡ ನಿದ್ದೆ ಕಣ್ಣಿನಲ್ಲೇ ಆ ಹೊದಿಕೆಯನ್ನು ಪದೇ ಪದೇ ಹಾಕ್ತಾ ಇದ್ದಾಳೆ. ಮಗು ತಿರುಗಿ ಏನು ಮಾಡ್ತಾ ಇದೆ? ಹೊದಿಕೆಯನ್ನೇ ಕಿತ್ತೆಸೆದು ಮಲಗುವುದು ಬರಿಮೈಲಿ. ಸಣ್ಣಗಿದೆ ದೀಪ ಎಲ್ಲೋ ಒಂದು ಮೂಲೆಯಲ್ಲಿ, ಇದು ಸರಿಯೇ ತಪ್ಪೇ ಉತ್ತರವಿಲ್ಲ. ದೆಸೆ ದೆಸೆಗೆ ಎಲ್ಲ ಮಲಗಿಹರು, ಮಾತಾಡದೆಯೇ ನೋಡದೆಯೇ. ನಿದ್ದೆ ಎಚ್ಚರಗಳಲ್ಲಿ ಪೊರೆವ ಕೈ ದುಡಿಯುತ್ತಿದೆ, ಅದನ್ನು ಲೆಕ್ಕಿಸದೆ ಮಗು ಹೊದಿಕೆಯನ್ನು ಒದೆಯುತ್ತಿದೆ. ಅಂದರೆ ಮಕ್ಕಳೇ, ಹೊದಿಕೆಯನ್ನೇ ಕಿತ್ತೆಸೆದು ಮಗು ತಿರುಗಿ ಅಂದರೆ ತಾಯಿ ಪದೇ ಪದೇ ಹಾಕ್ತಾ ಇದ್ದಾರೆ ಹೊದಿಕೆಯನ್ನು, ಅದು ಪುನಃ ಪುನಃ ಕಿತ್ತು ಎಸಿತಾ ಇದೆ. ಬರೀ ಮೈಲೇ ಮಲಗಬೇಕು ಅಂತ ಅದಕ್ಕೆ ಆಸೆ ಅನಿಸುತ್ತೆ, ಹಾಗಾಗಿ ಅದು ಕಿತ್ತು ಕಿತ್ತು ಎಸಿತಾ ಇದೆ. ಸಣ್ಣಗಿದೆ ದೀಪ ಎಲ್ಲೋ ಒಂದು ಮೂಲೆಯಲ್ಲಿ. ಆ ಮನೆಯ ಅಥವಾ ಆ ಕೋಣೆಯ ಮೂಲೆಯಲ್ಲಿ ಸಣ್ಣಗಿನ ಒಂದು ದೀಪವನ್ನು ಹಚ್ಚಿದ್ದಾರೆ. ಇದು ಸರಿಯೇ ತಪ್ಪೇ ಉತ್ತರವಿಲ್ಲ. ಅಂದರೆ ಆ ದೀಪವನ್ನು ಅವರು ಎಲ್ಲೋ ಆ ಮಂಚದ ಪಕ್ಕದಲ್ಲೋ ಅಥವಾ ತೊಟ್ಟಿಲ ಬಳಿಯಲ್ಲೋ ಇಟ್ಟಿಲ್ಲ, ಅದನ್ನು ಒಂದು ಮೂಲೆಯಲ್ಲಿ ಇಟ್ಟಿದ್ದಾರೆ. ಯಾಕೆ ಹಾಗೆ ಅಂದರೆ ಎಲ್ಲಾದರೂ ಮಿಸ್ಟೇಕ್ ಆಗಿ ಅಥವಾ ಅಪ್ಪಿ ತಪ್ಪಿ ಆ ಬಟ್ಟೆ ಏನಾದರೂ ಆ ದೀಪದ ಮೇಲೆ ಬಿದ್ದರೆ ಎಂಥ ಅನಾಹುತ ಆಗುತ್ತೆ ಅಲ್ವಾ. ಹಾಗಾಗಿ ಯಾವುದೋ ಒಂದು ಮೂಲೆಯಲ್ಲಿ ಆ ದೀಪವನ್ನು ಹಚ್ಚಿ ಇಟ್ಟಿದ್ದಾರೆ. ಇದು ಸರಿಯೇ ತಪ್ಪೇ ಉತ್ತರವಿಲ್ಲ. ಅಂದರೆ ಆ ಮಗು ಪದೇ ಪದೇ ಆ ತಾಯಿ ಹಾಕೋ ಹೊದಿಕೆಯನ್ನು ಹಾಕ್ತಾ ಇದ್ರು, ಕಿತ್ತೆಸಿತಾ ಇದೆಯಲ್ಲ, ಅದಕ್ಕೆ ಉತ್ತರ ಇಲ್ಲ. ಅಂದರೆ ಮಗುವಿನ ದೃಷ್ಟಿಯಲ್ಲಿ ಆ ರೀತಿ ಬಟ್ಟೆ ಹಾಕೋದು ತಪ್ಪು ಅಂತ ಅನಿಸ್ತಾ ಇದೆ, ಆ ತಾಯಿಯ ದೃಷ್ಟಿಯಲ್ಲಿ ಅದು ಸರಿ ಅನ್ನಿಸ್ತಾ ಇದೆ. ಹಾಗಾಗಿ ಇದಕ್ಕೆ ಉತ್ತರ ಇಲ್ಲ ಅಂತ ಕವಿಗಳು ಹೇಳ್ತಾ ಇದ್ದಾರೆ. ದೆಸೆ ದೆಸೆಗೆ ಎಲ್ಲ ಮಲಗಿಹರು, ಮಾತಾಡದೆಯೇ ನೋಡದೆಯೇ. ಅಂದರೆ ದೆಸೆ ಅಂದರೆ ದಿಕ್ಕುಗಳು. ಎಲ್ಲ ದಿಕ್ಕಿನಲ್ಲೂ ಕೂಡ ಎಲ್ಲ ಜನರು ಕೂಡ ಸುತ್ತಮುತ್ತಲೂ ಮಲ್ಕೊಂಡಿದ್ದಾರೆ. ಸ್ವಲ್ಪನೂ ಸದ್ದಾಗ್ತಾ ಇಲ್ಲ, ಮಾತಾಡ್ತಾ ಇಲ್ಲ, ಎಲ್ಲರೂ ಮಲಗಿದ್ದಾರೆ. ನಿದ್ದೆ ಎಚ್ಚರಗಳಲ್ಲಿ ಪೊರೆವ ಕೈ ದುಡಿಯುತ್ತಿದೆ, ಅದನ್ನು ಲೆಕ್ಕಿಸದೆ ಮಗು ಹೊದಿಕೆಯನ್ನು ಒದೆಯುತ್ತಿದೆ. ನಿದ್ದೆ ಎಚ್ಚರಗಳಲ್ಲಿ ಅಂದರೆ ತಾಯಿ ಚೆನ್ನಾಗಿ ನಿದ್ದೆ ಮಾಡಿದ್ರೂ ಕೂಡ, ಎಚ್ಚರ ಇದ್ರೂ ಕೂಡ ಆ ತಾಯಿಯ ಒಂದು ರಕ್ಷಣೆ ಆ ಮಗುಗೆ ಸದಾ ಕಾಲ ಇರುತ್ತೆ. ಅಂದರೆ ಪ್ರತಿಯೊಬ್ಬ ತಾಯಿ ಕೂಡ ತನ್ನ ಮಗುವನ್ನು ಯಾವಾಗಲೂ ರಕ್ಷಣೆ ಮಾಡೋಕ್ಕೆ ಅವಳು ದುಡಿತಾನೇ ಇರ್ತಾಳೆ. ಆದರೆ ಮಗು ಅದನ್ನು ಲೆಕ್ಕಿಸದೆ ಹೊದಿಕೆಯನ್ನು ಏನು ಮಾಡ್ತಾ ಇದೆ? ಪುನಃ ಪುನಃ ಹೊದಿತಾ ಇದೆ. ಹೌದು ಮಕ್ಕಳೇ, ಎಲ್ಲ ತಾಯಂದಿರು ಸಹ ಸರಿಯಾದ ದಾರಿಯನ್ನು ತೋರಲು ಪ್ರಯತ್ನಿಸ್ತಾ ಇರ್ತಾರೆ. ಆದರೆ ಮಕ್ಕಳು ನಾವೇ ಸರಿ, ನಾವು ಮಾಡುವುದೇ ಸರಿ ಎಂದು ಅದನ್ನೇ ಮಾಡುವುದಿದೆ. ಆದರೆ ನೀವು ಆ ರೀತಿ ಮಾಡದೆ ತಾಯಿ ತಂದೆಯರು ತೋರುವ ದಾರಿಯಲ್ಲಿ ನಡೆಯಿರಿ ಅಂತ ಹೇಳ್ತಾ ಈ ದಿನದ ತರಗತಿಯನ್ನು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.